ಏನ ಬದ್ದೋ ಬಲಿರಾಜ ದಾನವೇಂದ್ರೋ ಮಹಾಬಲ ತೇನ ತ್ವಾಮಭಿ ಬದ್ನಾಮಿ ರಕ್ಷೆ ಮಾಚಲ ಮಾಚಲ. ಈ ಮಂತ್ರವನ್ನು ಹೇಳುತ್ತಾ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟಿ ತಮಸೋಮ ಜ್ಯೋತಿರ್ಗಮಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜೊತೆ ಪ್ರೊಫೆಸರ್ ಜಿ ಕೆ ವಾಡ್ಕರ್ ಗೋಕಾಕದಿಂದ. ಸ್ನೇಹಿತರೆ, ಈ ವರ್ಷ ಆಗಸ್ಟ್ 2024 19ನೇ ತಾರೀಕು ಸೋಮವಾರ ದಿನದಂದು ರಾಖಿ ಹಬ್ಬ. ಈ ಬಾರಿ ರಕ್ಷಾಬಂಧನ 6 ಶುಭ ಸಂಯೋಗಗಳ ಜೊತೆಗೆ ಬಂದಿದೆ. ಆ ಶುಭ ಸಂಯೋಗ ಏನು ಅಂದರೆ, 1 ಶ್ರಾವಣ ಸೋಮವಾರ, 2ನೇದು ರವಿಯೋಗ, 3ನೇದು ಸರ್ವಾರ್ಥ ಸಿದ್ಧಿಯೋಗ, 4ನೇದು ರಾಜಪಂಚಕ ಯೋಗ, 5ನೇದು ಶೋಭನ ಯೋಗ ಹಾಗೂ 6ನೇದು ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳ ಶುಭ ಮಿಲನ. ಆದರೂ ಇವತ್ತಿನ ದಿನಕ್ಕೆ ಭದ್ರಾಕಾಲದ ಛಾಯೆನೂ ಇದೆ. ಈ ಭದ್ರಾಕಾಲದ ಸಮಯ 19ನೇ ತಾರೀಕು ಮುಂಜಾನೆ ಸುಮಾರು 5:53ರಿಂದ ಶುರುವಾಗಿ ಮಧ್ಯಾಹ್ನ ಸರಿಸುಮಾರು 1:29 ತನಕ ಇರುತ್ತದೆ. ಶಾಸ್ತ್ರದ ಪ್ರಕಾರ ಭದ್ರಾಕಾಲವನ್ನು ಶುಭ ಅಂತ ಹೇಳಲಾಗುವುದಿಲ್ಲ. ಈ ಸಮಯದಲ್ಲಿ ರಕ್ಷಾಬಂಧನದ ಹಬ್ಬವನ್ನು ಆಚರಿಸಬಾರದು. ಅಂದರೆ ಸಹೋದರಿಯರು ಅಣ್ಣ ತಮ್ಮಂದಿರಿಗೆ ರಾಖಿಯನ್ನು ಕಟ್ಟುವುದು ಶುಭಕರವಲ್ಲ. ಅಲ್ಲದೆ ಸೋಮವಾರ ದಿನ ಬೆಳಿಗ್ಗೆ 7:30ರಿಂದ ಬೆಳಗ್ಗೆ 9 ಗಂಟೆಯವರೆಗೆ ರಾಹುಕಾಲವೂ ಇರುವುದರಿಂದ ಈ ದಿನ ರಾಹುಕಾಲದಲ್ಲಿಯೂ ರಾಖಿ ಕಟ್ಟುವುದು ಶ್ರೇಯಸ್ಕರವಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾದರೆ ರಾಖಿ ಹಬ್ಬಕ್ಕೆ ಅಂದರೆ ತಿಲಕವಿಟ್ಟು ರಾಖಿ ಕಟ್ಟಿ ಆರತಿ ಮಾಡಲಿಕ್ಕೆ ಶುಭ ಮುಹೂರ್ತ ಅಥವಾ ಶುಭ ಸಮಯ ಯಾವಾಗ ಅಂತಂದರೆ 19ನೇ ತಾರೀಕು ಸೋಮವಾರ ದಿನ ಮಧ್ಯಾಹ್ನ 1:30ರಿಂದ ಸಂಜೆ 6 ಗಂಟೆಯ ತನಕ ಅಂತ ಶಾಸ್ತ್ರ ಹೇಳುತ್ತದೆ. ಈ ಸಮಯ ತಪ್ಪಿದರೆ ರಾತ್ರಿ 9 ಗಂಟೆಯವರೆಗೂ ಈ ಹಬ್ಬವನ್ನು ಆಚರಿಸಿಕೊಳ್ಳಬಹುದು. ಸ್ನೇಹಿತರೆ, ತಮಗೆ ಭದ್ರಾ ಅಂದರೆ ಏನು ಗೊತ್ತಾ? ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ. ಭದ್ರಾ ಅಂದರೆ ಕೇವಲ ಸಮಯವಲ್ಲ. ಭದ್ರಾ ಶನಿದೇವನ ಸಹೋದರಿ, ಅಂದರೆ ಸೂರ್ಯದೇವ ಹಾಗೂ ತಾಯಿ ಛಾಯಾಳ ಸುಪುತ್ರಿ. ಧರ್ಮಗ್ರಂಥಗಳ ಪ್ರಕಾರ ಭದ್ರಾಳ ಜನ್ಮ ರಾಕ್ಷಸರ ವಿನಾಶಗೋಸ್ಕರ ಆಗಿತ್ತು ಅಂತೆ. ಒಂದು ಕಥೆಯ ಅನುಸಾರ ರಾವಣ ಸಹೋದರಿ ರಕ್ಷಾಬಂಧನ ದಿನದಂದು ಭದ್ರಾ ಸಮಯದಲ್ಲಿಯೇ ರಾಖಿ ಕಟ್ಟಿದ್ದಳಂತೆ. ಈ ಕಾರಣದಿಂದ ರಾವಣನ ಅಂತನೂ ಆಯಿತು ಅಂತ ಹೇಳಲಾಗುತ್ತದೆ. ಅದಕ್ಕೆ ಸ್ನೇಹಿತರೆ, ಶುಭ ಕಾರ್ಯಗಳನ್ನು ಮಾಡುವ ಮುನ್ನ ವಿಶೇಷವಾಗಿ ಭದ್ರಾಕಾಲವನ್ನು ನೋಡಲಾಗುತ್ತದೆ ಹಾಗೂ ಈ ಸಮಯವನ್ನು ಬಿಟ್ಟು ಒಳ್ಳೆಯ ಮುಹೂರ್ತದಲ್ಲಿ ಶುಭ ಕಾರ್ಯವನ್ನು ಮಾಡಲಾಗುತ್ತದೆ ಅಂತ ಹೇಳುತ್ತಾ ನನ್ನ ವಾಣಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಶುಭ ಸಮಯ ಶುಭ ಮುಹೂರ್ತದ ಮಾಹಿತಿ ದೊರಕಲಿ ಎಂಬ ಕಾರಣಕ್ಕೆ ಈ ವಿಡಿಯೋವನ್ನು ತಾವು ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.